ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿ ವರುಣನ ರೌದ್ರಾವತಾರ. ಅರ್ಧ ಗಂಟೆ ಮಳೆಗೆ ಜಲಾವೃತವಾದ ಕಾಫಿನಾಡು. ಮೆಟ್ಟಿಲುಗಳ ಮೇಲಿಂದಲೇ ಹರಿತಾ ಇರುವಂತಹ ನೀರಿದು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಗುಡುಗು ಸಿಡಿಲು ಆರ್ಭಟಕ್ಕೆ ಕಾಫಿನಾಡು ಅಕ್ಷರಶಃ ಬೆಚ್ಚಿ ಬಿದ್ದುಬಿಟ್ಟಿದೆ. ನೀರು ಹರಿತಾ ಇರೋದನ್ನು ನೋಡ್ತಾ ಇದ್ದೀರಿ ನೀವು. ಗಿರಿಭಾಗದಲ್ಲಿ ಸಿಲುಕಿ ಪ್ರವಾಸಿಗರೆಲ್ಲ ಕಂಗಾಲಾಗ್ಬಿಟ್ಟಿದ್ದಾರೆ. ಗಿರಿ ಹಾಗೂ ದತ್ತಪೀಠದ ರಸ್ತೆಗಳಲ್ಲಿ ಗಾಳಿ ಮಳೆ ನೋಡಿ. ಎತ್ತರ ಪ್ರದೇಶದಿಂದ ತಗ್ಗು ಪ್ರದೇಶಕ್ಕೆ ನೀರು ಹೆಂಗೆ ಹರಿದು ಬರ್ತಾ ಇದೆ. ಮೆಟ್ಟಿಲುಗಳ ಮುಖಾಂತರವೂ ಕೂಡ ನೀರು ಹೆಂಗೆ ಹರಿದು ಹೋಗ್ತಾ ಇದೆ ಅಂತ. ರಭಸವೂ ಕೂಡ ಜಾಸ್ತಿ ಇದೆ. ಅರ್ಧ ಗಂಟೆಯಿಂದಲೂ ಕೂಡ ಮಳೆ ಸುರಿತಾ ಇರೋದು. ಹೊನ್ನಮ್ಮನಹಳ್ಳ ಜಲಪಾತದ ಬಳಿ ಭಾರಿ ಪ್ರಮಾಣದ ನೀರು ಹರಿತಾ ಇದೆ. ಜಲಪಾತ ತುಂಬಿ ಮೆಟ್ಟಿಲುಗಳ ಮೇಲಿಂದ ಈ ನೀರು ನುಗ್ತಾ ಇರೋದು. ಗಿರಿ ದತ್ತಪೀಠದ ಭಾಗದಲ್ಲಿ ರಸ್ತೆ ಮೇಲೆ ನೀರು ಹರಿತಾ ಇರೋದು. ಸಹಜವಾಗಿ ಮುಳ್ಳಯ್ಯನಗಿರಿ ಅಂತ ಹೇಳಿದರೆ ಪ್ರತಿನಿತ್ಯವೂ ಕೂಡ ಪ್ರವಾಸಿಗರೆಲ್ಲ ಹೋಗಿರ್ತಾರೆ. ಈ ಮಳೆಗೆ ಸಿಕ್ಕಾಕೊಂಡವರೆಲ್ಲ ಹೈರಾಣ ಆಗಿಬಿಟ್ರು. ವಾಹನವನ್ನು ಚಲಾಯಿಸಲು ಕೂಡ ಪರದಾಡ್ಬಿಟ್ಟಿದ್ದಾರೆ. ಒಂದು ಕಡೆ ಪ್ರವಾಸಿಗರು, ಮತ್ತೊಂದು ಕಡೆ ಚಿಕ್ಕಮಗಳೂರು ನಗರ ನಿವಾಸಿಗಳು, ಇವರೆಲ್ಲರೂ ಕೂಡ ಪರದಾಡಿದ್ದಾರೆ. ಚಿಕ್ಕಮಗಳೂರು ಪ್ರದೇಶದಲ್ಲಿ ರಸ್ತೆ ಮೇಲೆ ಅರ್ಧ ಅಡಿ ನೀರು ನಿಂತಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಕೇವಲ ಮಳೆ ಮಾತ್ರ ಅಲ್ಲ, ಗುಡುಗು ಸಿಡಿಲಿನ ಜೊತೆಗೆ ಭಾರಿ ಪ್ರಮಾಣದ ಮಳೆ ಸುರಿತಾ ಇರೋದು. ಹೀಗಾಗಿ ಜನಸಾಮಾನ್ಯರೆಲ್ಲ ಕಂಗಾಲಾಗ್ಬಿಟ್ಟಿದ್ದಾರೆ. ಮುಂಗಾರು ಇನ್ನೂ ಪ್ರವೇಶ ಆಗಿಲ್ಲ. ಮುಂಗಾರು ಪೂರ್ವದಲ್ಲೇ ಈ ಪರಿಪ್ರಮಾಣದ ಮಳೆ ಮಲೆನಾಡಲ್ಲಿ ಸುರಿತಾ ಇರೋದು.